ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಸ್ನೇಹಿತರೆ ಈಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ಶಿವಾಜಿನಗರ ಕಂಟ್ರೋಲ್ಮೆಂಟು. ಆಲ್ರೆಡಿ ಇವಾಗ ನಮ್ಮ ಟ್ರೈನು ವಂದೇ ಭಾರತ್ ಟ್ರೈನ್ ಬಂದಿದೆ. ಅದೇನೋ ಇಲ್ಲಿಂದ ಕಂಟ್ರೋಲ್ಮೆಂಟಿಂದ 1:30ಗೇನೋ ಇಲ್ಲಿಂದ ಬಿಡುತ್ತೆ ಅನಿಸುತ್ತೆ. ಟಿಕೆಟಲ್ಲಿ 1:30 ಅಂತ ಇದೆ. ಜಸ್ಟ್ ಇವಾಗ ಬಂತು. ನೆಕ್ಸ್ಟ್ ಸಿಗ್ತೀನಿ ಸ್ನೇಹಿತರೆ ನಿಮಗೆ ನಾನು ತಿರುಚಿಪಾಲಿ ಸ್ಟೇಷನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿಂದ ಮುಂದೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಈಗ ನಮ್ಮ ಫ್ರೆಂಡು ಗೋವಿಂದ್ ಅವರು ಮತ್ತು ನಾನು ಇಬ್ಬರು, ಯಾಕಂದರೆ ಒಬ್ಬರ ಆಗಲ್ಲ, ಕಷ್ಟ ಆಗುತ್ತೆ ಅಂತ ಜೊತೆ ಕರ್ಕೊಂಡು ಹೋಗಿದ್ದೀನಿ. ಈಗ ಆಲ್ರೆಡಿ ಟ್ರೈನ್ ಬಂದು ನಿಂತಿದೆ, ಹೋಗ್ತಿದ್ದೀವಿ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಸಿಗ್ತೀನಿ ತಿರುಚಿಪಾಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿ, ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ. ಓಕೆ, ಬಾಯ್, ಟೇಕ್ ಕೇರ್ ಸ್ನೇಹಿತರೆ, ಬಾಯ್. ಟ್ರೈನ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. AC ಬೋಗಿ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಬಸ್ ಥರನೂ ಇದೆ, ಫ್ಲೈಟ್ ಥರನೂ ಇದೆ. ಚೆನ್ನಾಗಿದೆ. ಎಲ್ಲ ಕ್ಲೀನಿಂಗು ಎಲ್ಲ ಚೆನ್ನಾಗಿದೆ. ಎಲ್ಲ ಟಿಕೆಟ್ ಜೊತೆನೇ ಊಟ ಎಲ್ಲ ಫ್ರೀ ಇರುತ್ತೆ. ದೂರಿಂದ ನೋಡಿದರೆ ಫ್ಲೈಟ್ ಥರನೇ ಕಾಣಿಸುತ್ತೆ. ಅದು ತುಂಬ ಸ್ಪೀಡ್ ಎಕ್ಸ್ಪ್ರೆಸ್ ಟ್ರೈನ್ ಅಂತೆ ವಂದೇ ಭಾರತ್. ನೋಡೋಣ ಸ್ನೇಹಿತರೆ, ಇದರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಓಕೆ, ಬಾಯ್. ವಿಡಿಯೋ ಸೆಕೆಂಡ್ ಸ್ನೇಹಿತರೆ. ಟಿಕೆಟ್ ಬುಕ್ಕಿಂಗಲ್ಲೇ 2 ನಾನ್ ವೆಜ್ ಊಟನೂ ಬಂದಿದೆ. ಅದು ಇನ್ಕ್ಲೂಡ್ ಆಗಿ ಟಿಕೆಟ್ ಬುಕ್ಕಿಂಗ್ ಆಗಿರುತ್ತೆ. 100 ಗ್ರಾಮು ಚಿಕನ್ ಕರಿ ಮತ್ತು 125 ಗ್ರಾಮ್ ರೈಸು ಮತ್ತು 125 ಗ್ರಾಮು ಏನು ದಾಲ್ ಏನೋ ಕೊಟ್ಟಿದ್ದಾರೆ. ಇನ್ನೊಂದು ಡ್ರೈ ಮಿಕ್ಸ್ ವೆಜ್ ಅದೊಂದು 50 ಗ್ರಾಮು ಮತ್ತು ಕರ್ಡ್. ಅಂದರೆ ಎಲ್ಲ ಗ್ರಾಮ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಇದು ಟಿಕೆಟು ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. 2 ಊಟ ಬಂದಿದೆ, ನಮ್ಮ 2 ಸೀಟಿಗೆ 2 ಊಟ ಬಂದಿದೆ ನಾನ್ ವೆಜ್. ಟೇಸ್ಟ್ ನೋಡೋಣ ಸ್ನೇಹಿತರೆ. ಓಕೆ, ಬಿಸಿಯಾಗಿದೆ, ನೋಡೋಣ, ತಿಂದು ನೋಡೋಣ. ಊಟ ಆಯಿತು ಸ್ನೇಹಿತರೆ. ಊಟ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಒಂದು 5-6 ವೆರೈಟಿ ಕೊಟ್ಟಿದ್ದರು. ಐಸ್ ಕ್ರೀಮ್ ಬೇರೆ ಇತ್ತು ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು ಊಟ. ಮತ್ತು ಸ್ನೇಹಿತರೆ, ವಂದೇ ಭಾರತ ಟ್ರೈನ್ ಇದೆ ಅಲ್ವಾ, ಒಳಗಡೆ ಫೀಲ್ ನೋಡಿದರೆ ಸೇಮ್ ಫ್ಲೈಟ್ ಥರನೇ ಇದೆ ಸ್ನೇಹಿತರೆ. ಎಲ್ಲಾದರೂ ಹೋಗೋದಿದ್ರೆ ವಂದೇ ಭಾರತ ಟ್ರೈನಲ್ಲಿ ಒಂದ್ಸಲಿ ಹೋಗಿ ಸ್ನೇಹಿತರೆ, ಪ್ರಯಾಣ ಮಾಡಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದ್ಸಲಿ ವಂದೇ ಭಾರತ್ ಟ್ರೈನಲ್ಲಿ ಒಂದ್ಸಲಿ ಪ್ರಯಾಣ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ವಂದೇ ಭಾರತದಲ್ಲಿ ಹೋಗ್ತಿರೋದು. ಓಕೆ, ಹ್ಯಾಪಿ ಜರ್ನಿ, ಚೆನ್ನಾಗಿದೆ ಸ್ನೇಹಿತರೆ. ಟೈಮ್ ಈಗ 4 ಆಯಿತು ಗಂಟೆ. ಊಟ ಮಾಡಿ ಒಂದು 2 ಅವರ್ ಮಲಗಿದ ಮೇಲೆ ಈಗ ಸ್ನ್ಯಾಕ್ಸ್ ಅಂತ ಕೊಟ್ಟರು. ಚಕ್ಲಿ ಮತ್ತು ಯಾವುದು ಆ್ಯಪಲ್ ಜ್ಯೂಸು ಮತ್ತು ಏನೋ ಅದು ಕಾಫಿದೇನೋ ಪೌಚ್ ಸ್ನೇಹಿತರೆ, ಅದು ಏನಂತ ಗೊತ್ತಾಗ್ತಿಲ್ಲ ನೋಡಿ. ಆ್ಯಪಲ್ ಜ್ಯೂಸು, ಸೋಯಾ ಸ್ಟಿಕ್ಸ್, ಚಕ್ಲಿ ಮತ್ತು ಇದರಲ್ಲಿ ವಡ ಅನಿಸುತ್ತೆ ಸ್ನೇಹಿತರೆ. ಮತ್ತು ಹಂಗೆ ಪೀನಟ್. ಇದು ಬಂದು ಎಲೆಕ್ಟ್ರಿ ಚಾಯ್ ಅಂತ. ಇದು ಯಾವುದ್ರಲ್ಲಿ ಮಿಕ್ಸ್ ಮಾಡೋದು ಗೊತ್ತಿಲ್ಲ ಸ್ನೇಹಿತರೆ. ಇದಕ್ಕೇನು ಬಿಸಿ ವಾಟ್ರು ಕೊಡ್ತಾರೆ ಏನು ಗೊತ್ತಿಲ್ಲ. ಅದೇ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಟಿಕೆಟ್ ಜೊತೆ ಇಷ್ಟೊಂದು ಎಲ್ಲ ಫ್ರೀ ಕೊಡ್ತಾರೆ ನೋಡಿ ಇಬ್ಬರಿಗೂ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಟೇಸ್ಟು. ಯಾಕಂದರೆ ಟ್ರೈನಲ್ಲಿ ಕೊಡುವಂಥ ಫುಡ್ಡು ಯಾರು ಜಾಸ್ತಿ ಇಷ್ಟಪಡಲ್ಲ. ಆಲ್ರೆಡಿ ವೀಡಿಯೋಗಳೆಲ್ಲ ನೋಡಿರ್ತೀರ, ಅಲ್ಲಲ್ಲೇ ಮಾಡ್ತಾರೆ, ಅಲ್ಲೇ ನೀರು, ಇದ್ರ ನೀರೆಲ್ಲ ಯೂಸ್ ಮಾಡಿಬಿಟ್ಟು ಟೀ ಕಾಫಿ ಎಲ್ಲ ಮಾಡ್ತಾರೆ ಅಂತೇಳ್ಬಿಟ್ಟು ಯಾರು ಇಷ್ಟಪಡಲ್ಲ. ಆದರೆ ವಂದೇ ಭಾರತ್ ಟ್ರೈನಲ್ಲಿ ಫುಡ್ಡಿಂದ ಹಿಡಿದು ಪ್ರತಿಯೊಂದು ತುಂಬ ಚೆನ್ನಾಗಿದೆ. ವಾಟರ್ ಬಾಟ್ಲ್ ಸಮೇತ ಇಲ್ಲೇ ಕೊಡ್ತಾರೆ. ಸ್ನ್ಯಾಕ್ಸ್ ನೋಡಿ, ಒಂದು 2 ಅವರ್ ಆಯಿತು ಊಟ ಮಾಡಿ. ಸ್ನ್ಯಾಕ್ಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಏನು ಕೊಡ್ತಾರೆ ಎಲ್ಲ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಈಚೆ ಆದ್ವಿ, ಆದರೆ ಹೋಟೆಲ್ ಅವರೊಂದು ಕ್ಯಾಬ್ ಕಳಿಸಿದ್ದಾರೆ 5650 ಅಂತ. ಅದನ್ನೇ ಈಗ ಹುಡುಕ್ತಿದ್ವಿ. ಅವರಿಗೆ ನಮಗೆ ತಮಿಳ್ ಬರಲ್ಲ, ಅವರಿಗೆ ಹಿಂದಿ ಬರಲ್ಲ, ಕನ್ನಡ ಬರಲ್ಲ, ಇಂಗ್ಲೀಷು ಸರಿಯಾಗಿ ಬರಲ್ಲ. ಯಾವುದೋ ರೆಡ್ ಟ್ಯಾಕ್ಸ್ 5650 ಅಂತ ಕಾರ್ ನಂಬರ್ ಹೇಳಿದ್ದಾರೆ. ಅದನ್ನೇ ಹುಡುಕ್ತಿದ್ವಿ, ಎಲ್ಲ ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ನೋಡೋಣ
ಎಲ್ಲಿ ಇದೆ ಕ್ಯಾಬ್ ಅಂತ. 5650 ನೋಡೋಣ ಸ್ನೇಹಿತರೆ ಎಲ್ಲಿದೆ ಅಂತ. ಸ್ನೇಹಿತರೆ ಕೊನೆಗೂ ಇಲ್ಲೇ ಇದೆ ಅಂತೆ, ಅಲ್ಲೇ ಸುತ್ತಾಕೊಂಡು ಬಂದ್ವಿ. ತಿರ್ಗಿ ಅಲ್ಲಿಗೆ ಹೋಗ್ತಿದ್ವಿ. ಏನು ಮಾಡೋದು, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸ್ನೇಹಿತರೆ. ನೋಡೋಣ. ರೇಟ್ ಟ್ಯಾಕ್ಸ್ ಏವಲ್ಲನೇ ಏನಾ 5650 ಏನಾ. ಓಕೆ ಸ್ನೇಹಿತರೆ ಕೊನೆಗೂ ಮಹಾರಾಜ್. ಓಕೆ ಸ್ನೇಹಿತರೆ ಕೊನೆಗೂ ಕಾರ್ ಸಿಕ್ತು, ಹತ್ತಿದ್ವಿ. ಓಕೆ ಮುಂದೆ ಸಿಗ್ತೀನಿ ಸ್ನೇಹಿತರೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವಾಗೆಲ್ಲ ರೆಡಿ ಆಗಿದ್ವಿ, ಇನ್ನೇನು ಓಡಬೇಕು. ಆಲ್ರೆಡಿ ಒಂದು ರೌಂಡ್ ಹೋಗಿ ಬಂದ್ವಿ. ಅವಾಗೇನೋ ಅಲ್ಲಿ ಪ್ರಿಪ್ರೇಷನ್ ಆಗಿರಲಿಲ್ಲ, ಕೇಳ್ಕೊಬಂದ್ವಿ. ಒಂದು ಹಾಫ್ ಆನ್ ಅವರ್ ಟೈಮ್ ಇದೆ ಅಂತ ಹೇಳಿದರು. ಬಂದವರು ಹಂಗೆ ನಾಷ್ಟ ಮಾಡ್ಕೊಬಂದು ಈಗ ರೂಮಿಂದ ವೇಕೇಟ್ ಮಾಡ್ತಿದ್ವಿ. ರೂಮ್ ಬಂದು 24 ಅವರ್ದು. ಇವತ್ತು ರಾತ್ರಿ 8 ಗಂಟೆ ತನಕ ಇದೆ. ನಮ್ಮದು ಕಾಂಪಿಟೇಷನ್ ಹಾಲ್ ಬಂದು ಆಪೋಸಿಟೇ ಇರೋದು ನಮ್ಮ. ಹಾಗಾಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಸ್ನೇಹಿತರೆ. ನಾವು ಅಷ್ಟೇ, ನಾವೆಲ್ಲ ಶೂಸ್ಗೆಲ್ಲ ಹಾಕಿ ಬೆಲ್ಟ್ ಎಲ್ಲ ಹಾಕಿ ರೆಡಿ ಆಯಿತು. ಇನ್ನು ಇವಾಗ ಹೋದರೆ ಸಂಜೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ರಿಟರ್ನ್ ಬರೋದು. ಹೊರಟಿದ್ವಿ ಎಲ್ಲ. ಇದೇ ನಮ್ಮದು ಇವತ್ತು ನಿನ್ನೆ ನೈಟು ಸ್ಟೇ ಆಗಿರೋದು ರೂಮ್ ಸ್ನೇಹಿತರೆ. ಮಹಾರಾಜ ರೆಸಿಡೆನ್ಸಿ ಅಂತ, ತುಂಬ ದೊಡ್ಡದು ಸ್ನೇಹಿತರೆ. ಅದ್ರ ಪಕ್ಕದಲ್ಲೇ ಅಟ್ಯಾಚ್ ಆಗಿ ವೆಜ್ ಹೋಟೆಲ್ ಕೂಡ ಅವ್ರದ್ದೇ ಅನಿಸುತ್ತೆ, ಹೋಟೆಲ್ ಕೂಡ ಇದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಇಲ್ಲಿಂದ ವಿಕೆಟ್ ಮಾಡಿ ಸೀದಾ ನಮ್ಮ ಕಾಂಪಿಟೇಷನ್ ಹಾಲಿಗೆ ಹೋಗ್ತಿದ್ವಿ ಸ್ನೇಹಿತರೆ. ಅಲ್ಲೇ ಸಿಗೋಣ ಸ್ನೇಹಿತರೆ. ಓಕೆ, ಟೇಕ್ ಕೇರ್. ಸ್ನೇಹಿತರೆ, ಬೆಂಚ್ ಪ್ರೆಸ್ಸು ಸಪ್ರೇಟು, ಡೆಡ್ ಲಿಫ್ಟ್ ಸಪ್ರೇಟ್ ಇದೆ. ಹಾಗಾಗಿ ಎರಡನ್ನೂ ತೊಗೊಂಡೆ, ಬೆಂಚ್ ಪ್ರೆಸ್ಸು ಮತ್ತು ಡೆಡ್ ಲಿಫ್ಟ್ ಎರಡು ತೊಗೊಂಡು ವೇಯಿಂಗ್ ಕೊಟ್ಟಾಯಿತು. 86.8 ಇದೆ ಬಾಡಿ ವೇಟು. ನೋಡೋಣ ಸ್ನೇಹಿತರೆ ಮುಂದೆ ಏನಾಗುತ್ತಂತ. ಇಜಿ ಕಮನ್ ಸರ್. Vijay, come on sir, Vijay, super. Come on sir, Vijay. Come on sir, Vijay, left. Super. Come on, Vijay sir. Come on, Vijay, left. Vijay. Start. Vijay. Super. ಹಾಯ್ ಸ್ನೇಹಿತರೆ, ಇವತ್ತಿದು ಯಾಕಂತ ಹೇಳಿದ್ರೆ ಮಾಸ್ಟರ್ ಕ್ಯಾಟಗರಿ ಡೆಡ್ ಲಿಫ್ಟ್ ಮತ್ತು ಬೆಂಚ್ ಪ್ರೆಸ್ಸು ಫಸ್ಟಿಗೆ ಇಟ್ಟಿದ್ರು. ಯಾಕಂದರೆ ದೂರದಿಂದ ಬಂದಿರ್ತಾರಲ್ವ, ಅದಕ್ಕೋಸ್ಕರ ಟ್ರೈನ್ ಪಿಕಪ್ ಮಾಡಬೇಕು, ದೂರ ಹೋಗ್ಬೇಕಂತ ಫಸ್ಟಿಗೆ ಇಟ್ಬಿಟ್ಟಿದ್ದಾರೆ ಬೆಂಚ್ ಪ್ರೆಸ್ ಮತ್ತು ಡೆಡ್ ಲಿಫ್ಟು. ಹಾಗಾಗಿ
ನಮ್ಮ ಕ್ಯಾಟಗರಿದು ಫಸ್ಟಿಗೆ ಆಯಿತು. ಫಸ್ಟ್ ಲಿಫ್ಟ್ ಬಂದು 240 ಲಿಫ್ಟ್ ಮಾಡಿದೆ, ಸೆಕೆಂಡ್ ಬಂದು 245, ಥರ್ಡ್ ಲಿಫ್ಟ್ ಬಂದು 250 ಲಿಫ್ಟ್ ಆಯಿತು ಸ್ನೇಹಿತರೆ. ಹಂಗೆ ಅದಾದ ಕೂಡಲೇ ಸಡನ್ಲಿ ಬೆಂಚ್ ಪ್ರೆಸ್ ಸ್ಟಾರ್ಟ್ ಮಾಡಿದ್ರು ಸ್ನೇಹಿತರೆ. ಫಸ್ಟ್ ಬೆಂಚ್ ಪ್ರೆಸ್ಸಲ್ಲಿ ಸ್ಟಾರ್ಟಿಂಗ್ಗೆ ಕೊಟ್ಟಿದ್ದು 130, ಅದಾದಮೇಲೆ 135 ಆಯಿತು ಸ್ನೇಹಿತರೆ. ಥರ್ಡ್ ಲಿಫ್ಟು 140 ಲಿಫ್ಟ್ ಆಯಿತು ಸ್ನೇಹಿತರೆ. ಚೆನ್ನಾಗಿ ಲಿಫ್ಟ್ ಆಯಿತು. ಓಕೆ, ಪ್ರಾಕ್ಟೀಸ್ ಚೆನ್ನಾಗಿತ್ತು ಏನೋ ಅನಿಸುತ್ತೆ. ಚೆನ್ನಾಗಿ ಲಿಫ್ಟ್ ಆಯಿತು ಸ್ನೇಹಿತರೆ, ಒಳ್ಳೆಯದಾಯಿತು. ಮತ್ತು ತುಂಬ ಕ್ರೌಡ್ ಸ್ನೇಹಿತರೆ. ಮಾಸ್ಟರ್ ಕ್ಯಾಟಗರಿಲಿ ಏನಿಲ್ಲ ಅಂತ ಹೇಳಿದ್ರು, ಕಡಿಮೆ ಅಂತ ಹೇಳಿದ್ರು ಒಂದು 30-35 ಜನ ಮಾಸ್ಟರ್ ಕ್ಯಾಟಗರಿಯಲ್ಲಿ. ತುಂಬ ಜನ ಅಂದರೆ ನಮ್ಮ ಬೆಂಗಳೂರಿಂದ ಯಾರೂ ಕಾಣಿಸಿಲ್ಲ ಸ್ನೇಹಿತರೆ. ಲಾಸ್ಟ್ ಟೈಮ್ ದೇವನಹಳ್ಳಿಯಲ್ಲಿ ಆಗಿ ಕಾಂಪಿಟೇಷನಲ್ಲಿ ಒಬ್ಬರನ್ನು ಕಂಡಿಲ್ಲ. ಅದರಲ್ಲಿ ಒಂದು 2-3 ಜಡ್ಜಸನ್ನು ನೋಡಿದ್ದು ಬಿಟ್ಟರೆ, ಮತ್ತು ತಮಿಳವರು ಬಂದಿದ್ದರು, ಚೆನ್ನೈಯವರು ಬಂದಿದ್ದರು ಆವತ್ತು ಅಲ್ಲಿಗೆ. ಅವರನ್ನು ನೋಡಿದ್ದು ಬಿಟ್ಟರೆ ಮತ್ತು ನಮ್ಮ ಬ್ಯಾಂಗ್ಳೂರಿಂದ ಯಾರನ್ನೂ ನೋಡಿಲ್ಲ ಸ್ನೇಹಿತರೆ. ಯಾರು ಒಬ್ಬರೇ ಇಲ್ಲ. ಹಾಗೆ ತುಂಬ ಟಫ್ ಇತ್ತು ಕಾಂಪಿಟೇಷನ್. ಆದರೆ ಚೆನ್ನಾಗಿ ಲಿಫ್ಟ್ ಆಯ್ತು ಸ್ನೇಹಿತರೆ. ಡೆಡ್ ಮತ್ತು ಬೆಂಚ್ ಪ್ರೆಸ್ ಇವೆಲ್ಲ ನಿಮ್ಮ ಆಶೀರ್ವಾದ ಸ್ನೇಹಿತರೆ. ನೆಕ್ಸ್ಟು ಮಿಸ್ಟರ್ ಏಷ್ಯಾ ಸೆಲೆಕ್ಷನ್ ಆಗಿದೆ ಸ್ನೇಹಿತರೆ. ಇದೆಲ್ಲ ನಿಮ್ಮ ಆಶೀರ್ವಾದ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇನ್ನು ಪ್ರೈಸ್ ವಿತರಣೆಗೆ ಆ ಟೈಮಲ್ಲಿ ನಾನು ಸಿಗ್ತೀನಿ ಸ್ನೇಹಿತರೆ. ವೆಯ್ಟ್ ಮಾಡಿ ಸ್ನೇಹಿತರೆ. ಬಾಯ್. ಸ್ನೇಹಿತರೆ, ಕೊನೆಗೂ ಕಾಂಪಿಟೇಷನ್ ಎಲ್ಲ ಆಯ್ತು ಸ್ನೇಹಿತರೆ. ನಿನ್ನೆ ಅಲ್ಲಿ ನಾವು ಅಂದ್ಕೊಂಡ ಹಾಗೆ ಮುಗಿಯೋದೆಲ್ಲ ತುಂಬ ಲೇಟ್ ಆಯ್ತು ಸ್ನೇಹಿತರೆ. ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಹಾಗೆ ಪ್ರೈಸ್ ವಿನ್ನರಲ್ಲಿ ಕೂಡ ಅಷ್ಟೇ ಸ್ನೇಹಿತರೆ. ಜೂನಿಯರ್ ಕ್ಯಾಟಗರಿಯಿಂದ ಸ್ಟಾರ್ಟ್ ಮಾಡಿ, ಅವರು ಡಿಸ್ಟಿಕ್ಕಿಂದ ಸ್ಟಾರ್ಟ್ ಮಾಡಿ, ಮತ್ತೆ ಜೂನಿಯರಿಂದ ಓಪನ್ ಜೂನಿಯರಿಂದ ಸ್ಟಾರ್ಟ್ ಮಾಡಿ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಟ್ರ್ ಮಾಡುವಾಗ ಅಲ್ಲೇ 10:30 ಟೈಮ್ ಆಗಿತ್ತು ಸ್ನೇಹಿತರೆ. ನಾವು ಅಂದ್ಕೊಂಡಿದ್ದು ಒಂದು 5 ಗಂಟೆಗೆಲ್ಲ ಮುಗೀತದೆ ಅಂತ ಅಂದ್ಕೊಂಡಿದ್ದು. ಯಾಕಂತ ಹೇಳಿದ್ರೆ ಕನಿಷ್ಠ ಅಂದರೆ ಒಂದು 400 ಜನ ಮೇಲೆ ಬಂದಿದ್ದಾರೆ ಸ್ನೇಹಿತರೆ ಪಾರ್ಟಿಸಿಪೇಟ್. ಹಾಗಾಗಿ 3 ಕಡೆ ಕಾಂಪಿಟೇಟ್ ಅಲ್ಲಿ ಇದು ಬೆಂಚ್ ಪ್ರೆಸ್ ಆಗಲಿ, ಡೆಡ್ ಆಗಲಿ, ಸ್ಟೇಜಲ್ಲಿ ಮಾಡಿಸ್ತಿದ್ದಾರೆ, ಅಲ್ಲಿ ಬ್ಯಾಕ್ ಸ್ಟೇಜಲ್ಲೂ ಕೂಡ ಮಾಡಿಸ್ತಿದ್ದಾರೆ. ಆದರೂ ಅಷ್ಟು ಟೈಮ್ ತೊಗೊಳ್ತದೆ ಸ್ನೇಹಿತರೆ. ಕೊನೆಗೆ ಕಾಂಪಿಟೇಷನ್ ಮುಗಿಯುವಾಗ 7 ಕಾಲ ಆಗಿತ್ತು. ಅದಾದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಗುವಾಗ 10:30, 10:30 ಆಗಿತ್ತು ಸ್ನೇಹಿತರೆ. ಯಾಕಂದರೆ ನಮ್ಮದಲ್ಲಿ 8 ಗಂಟೆಗೆ ರೂಮ್ ವೆಕೇಟ್ ಮಾಡಬೇಕಿತ್ತು. 24 ಅವರ್ಸ್ ನಾವು ರೂಮ್ ತೊಗೊಂಡಿರೋದು. ಹಾಗಾಗಿ ರೂಮ್ ವೆಕೇಟ್ ಮಾಡಬೇಕಿತ್ತು. ಮತ್ತು ರೂಮ್ ವೆಕೇಟ್ ಮಾಡಿ 8 ಗಂಟೆಗೆ ರೂಮ್ ಬಿಟ್ಟು ಮತ್ತೆ ಸೀದಾ ಕಾಂಪಿಟೇಷನ್ ಹಾಲ್ಗೆ ಬಂದು ಸ್ನೇಹಿತರೆ. ಕಾಂಪಿಟೇಷನ್ ಹಾಲಿಂದ ಮತ್ತೆ ಅಲ್ಲಿ ಪ್ರೈಸ್ ವಿನ್ನರ್ದೆಲ್ಲ ಆಗಿ ನಮ್ಮದೆಲ್ಲ ಆಗುವಾಗ ಲೇಟ್ ಆಯಿತು. ನಮ್ಮದು ಲಾಸ್ಟಿಗೆ ಇಟ್ಟಿದ್ದಾರೆ ಪ್ರೈಸ್ ವಿನ್ನರೆಲ್ಲ. ಅದರಲ್ಲೂ ಕೂಡ 2 ಗೋಲ್ಡ್ ಆಯಿತು ಸ್ನೇಹಿತರೆ. ಬೆಂಚ್ ಪ್ರೆಸ್ಸಲ್ಲೂ ಗೋಲ್ಡ್ ಆಯಿತು, ಡೆಡ್ ಲಿಫ್ಟಲ್ಲೂ ಗೋಲ್ಡ್ ಆಗಿ ಸ್ಟ್ರಾಂಗ್ ಮ್ಯಾನ್ ಆಯಿತು ಸ್ನೇಹಿತರೆ. ಇವೆಲ್ಲ ತೊಗೊಂಡು ಬರುವಾಗ ಟ್ರೈನ್ ಕೂಡ 8:30ಗೆ ಟ್ರೈನ್ ಇತ್ತು ಸ್ನೇಹಿತರೆ. ರಿಟರ್ನ್ ಬುಕ್ ಮಾಡಿದ್ದು. ಟ್ರೈನ್ ಕೂಡ ಮಿಸ್ ಆಯಿತು. ಟ್ರೈನ್ ಕ್ಯಾನ್ಸಲ್ ಮಾಡಿದ್ವಿ. ಕೊನೆಗೆ 11 o'clock 11:10ಗೆ ಬಸ್ ಇತ್ತು ಸ್ನೇಹಿತರೆ. ಲಾಸ್ಟಿಗೆ 11:10 ಬಸ್ಸಲ್ಲಿ ಬಂತು ಸ್ನೇಹಿತರೆ. 11:10 ಬಸ್ಸಿಗೆ ಬಂತು. ಅದು ಕೊನೆ ಎಂಡ್ ತನಕ ನಮಗೆ ಅಲ್ಲಿ ಕಾಂಪಿಟೇಷನ್ ಹಾಲಲ್ಲಿ ನಿಲ್ಲಕ್ಕಾಗಿಲ್ಲ. ಯಾಕಂತ ಹೇಳಿದರೆ ಲಾಸ್ಟಿಗಲ್ಲಿ ಬೆಂಚ್ ಪ್ರೆಸ್ ಸ್ಟ್ರಾಂಗ್ ಮ್ಯಾನಿಗೆ ಟ್ರೋಫಿ ಇತ್ತು ಸ್ನೇಹಿತರೆ. ಅದನ್ನು ಕೂಡ ನಮಗೆ ಇಸ್ಕೊಂಡು ಬರೋಕ್ಕಾಗಿಲ್ಲ. ಅದು ನಮ್ಮ ಫ್ರೆಂಡ್ ರೂಮ್ ಬುಕ್ ಮಾಡಿ ಕೊಟ್ಟಿದ್ದಾರಲ್ಲ, ಅವ್ರ ಹತ್ರ ಹೇಳ್ಬಿಟ್ಟು ಬಂದರು. ಅವ್ರು ಕಲೆಕ್ಟ್ ಮಾಡಿ, ಅವರಿಂದ ನಮ್ಮ ಫ್ರೆಂಡ್ ಕಲೆಕ್ಟ್ ಮಾಡೋ ಥರ ನಾವು ಮಾತಾಡ್ಕೊಂಡು ಬಂತು ಸ್ನೇಹಿತರೆ. ಯಾಕಂತೇಳಿ ಅದನ್ನೆಲ್ಲ ಕಲೆಕ್ಟ್ ಮಾಡೋದಂತ ನಾವು ನಿಂತಿದ್ರೆ ನಮಗೆ ಟ್ರೈನು ಮಿಸ್ ಆಯಿತು 8:30ಗೂ, ಮತ್ತು 11 o'clock ಬಸ್ಸು ಸಿಗ್ತಾಯಿಲ್ಲ ಸ್ನೇಹಿತರೆ. ಯಾಕಂದರೆ ನಮಗೆ ಸಂಡೇ ಬೇರೆ ಯಾವ ಹೋಟ್ಲಲ್ಲೂ ಊಟದ್ದು ನಮಗೆ ಸಿಗ್ತಾ ಇರಲಿಲ್ಲ. ಊಟನೂ ಸಿಕ್ಕಿಲ್ಲ ಸ್ನೇಹಿತರೆ. ಹಾಗೆ ಜ್ಯೂಸ್ ಕುಟ್ಕೊಂಡು ಬಸ್ ಹತ್ಕೊಂಡು ಬಂದು ಈಗ ಕಲಸೆ ಬಳ್ಳಿ ಹಿಡ್ಕೊಂಡು ಕಲಸೆ ಬಳ್ಳಿಯಿಂದ ಈಗ ನಾನು ಆಟೋದಲ್ಲಿ ಹೋಗ್ತಿದ್ದೀನಿ ಸ್ನೇಹಿತರೆ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.